ನಮಸ್ಕಾರ ಸ್ನೇಹಿತರೆ, ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರ ಒಂದು ಅದ್ಭುತವಾದ ಮತ್ತು ಸಿಂಪಲ್ ಆಗಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ ನಮ್ಮ ಫೇವ್ರೇಟ್ ಆಗಿರ್ತಕ್ಕಂಥ ಚಿಕನ್ ದಮ್ ಬಿರಿಯಾನಿ. ಹೋಟೆಲ್ಸಲ್ಲಿ ರೆಸ್ಟೋರೆಂಟ್ಸಲ್ಲಿ ಎಷ್ಟು ಅದ್ಭುತವಾಗಿ ಮಾಡ್ತಾರಲ್ಲ ಅದನ್ನವೇ ಆ ಥರನೇ ಇರ್ತಕ್ಕಂಥ ಚಿಕನ್ ದಮ್ ಬಿರಿಯಾನಿ ಮನೆಯ ಸೌಕರ್ಯದಲ್ಲಿ ಮನೆಯಲ್ಲಿ ಅಷ್ಟೇ ಅದ್ಭುತವಾಗಿ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ಪ್ರತಿಯೊಂದನ್ನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಸಮೇತ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಈ ಒಂದು ವಿಡಿಯೋದಲ್ಲಿ ನಾನು ಎಳೆಯಾಗಿ ನಿಮಗೆ ಈ ಒಂದು ಚಿಕನ್ ಬಿರಿಯಾನಿ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಮತ್ತಿನ್ಯಾವುದೇ ತಡ ಇಲ್ದಿರ ನಡೀರಿ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ಹಾಗಾದರೆ ಈ ಒಂದು ಚಿಕನ್ ಬಿರಿಯಾನಿ ಮಾಡಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನ ನೋಡ್ಕೊಂಡ್ಬಿಡುವ. ನಡೀರಿ. ಮೊದಲದಾಗಿ ಧನಿಯಾ 1 ಟೀ ಸ್ಪೂನು, ಶಾಹಿ ಜೀರಾ ಅರ್ಧ ಟೀ ಸ್ಪೂನು, ಜೀರಿಗೆ ಅರ್ಧ ಟೀ ಸ್ಪೂನು, ಗರಂ ಮಸಾಲೆ ಅರ್ಧ ಟೀ ಸ್ಪೂನು, ಉಪ್ಪು, ನಿಂಬೆಹಣ್ಣು 1, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೀ ಸ್ಪೂನ್ ಬೇಕಾಗುತ್ತೆ. ಹಚ್ಚು ಖಾರದ ಪುಡಿ 1.5 ಟೇಬಲ್ ಸ್ಪೂನ್ ಅಷ್ಟು ಇದ್ರೆ ಸಾಕು. ಈಗ ಗರಂ ಮಸಾಲೆಗಳಲ್ಲಿ ಲವಂಗ 8, ಸ್ಟಾರ್ ಹೂವು 1, ಕಲ್ಲು ಹೂವು 1 ಅರ್ಧ ಟೀ ಸ್ಪೂನು, ಗ್ರೀನ್ ಏಲಕ್ಕಿ 7, ಕಪ್ಪಿ ಏಲಕ್ಕಿ ಅಂತಕ್ಕಂಥದ್ದು 1, ಚಕ್ಕೆ 2 ಇಂಚು, ಜಾವಿತ್ರಿ 1 ಸ್ವಲ್ಪ, ಮತ್ತು ಬಿರಿಯಾನಿ ಎಲೆ ಅಂತ ಬರುತ್ತಲ್ಲ ಅದು 1 ಇದ್ರೆ ಸಾಕಾಗುತ್ತೆ. ಹಾಗೆ ಅರ್ಧ ಕಪ್ನಷ್ಟು ಮೊಸರು, ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ಪು, ಪುದೀನ ಬಂದ್ಬಿಟ್ಟು 1 ಕಪ್ನಷ್ಟು ಹಚ್ಚಿರ್ತಕ್ಕಂಥದ್ದು ಬೇಕಾಗುತ್ತೆ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು. ಫ್ರೈ ಮಾಡಿರ್ತಕ್ಕಂಥ ಈರುಳ್ಳಿ 100 ಗ್ರಾಮು, ಮತ್ತು ಅದೇ ಎಣ್ಣೆ 100 ml, ಚಿಕನ್ ಅಂತಕ್ಕಂಥದ್ದು 600 ಗ್ರಾಮು, ಬಾಸ್ಮತಿ ಅಕ್ಕಿ 600 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ನಾನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ಇಲ್ಲಿ ಬಾಸ್ಮತಿ ಅಕ್ಕಿಯನ್ನು ನಾನು ಚೆನ್ನಾಗಿ 2-3 ನೀರಲ್ಲಿ ತೊಳೆದಿದ್ದೀನಿ. ಈ ಥರ ಕ್ಲಿಯರ್ ವಾಟರ್ ಬಂದಾಗ ಇದನ್ನು ಒಂದು 20 ನಿಮಿಷಗಳ ಕಾಲ ನಾವು ನೆನೆಸ್ಬೇಕಾಗತ್ತೆ ನೀರಲ್ಲಿ. ಇದನ್ನು ನೀರಲ್ಲಿ ನೆನೆಯಲಿಕ್ಕೆ ಬಿಟ್ಬಿಡುವ ಒಂದು 20 ನಿಮಿಷಗಳ ಕಾಲ. ಇಲ್ಲಿ ನೋಡಿ, ಚಿಕನನ್ನು ನಾನು ಸರಿಸುಮಾರು 600 ಗ್ರಾಮಷ್ಟು ಚಿಕನ್ ತೊಗೊಂಡಿದ್ದೀನಿ. ನೋಡಿ, ಚಿಕನ್ ಪೀಸಸ್ಸು ದಪ್ಪ ಇದೆ. ನಾನು ಇಲ್ಲಿ 3 ಲೆಗ್ ಪೀಸಸ್ನ ತೊಗೊಂಡಿದ್ದೀನಿ. ಮತ್ತು ಚಿಕನ್ ಪೀಸಸ್ಸು ಸಹ ಸ್ವಲ್ಪ ದಪ್ಪ ಇದ್ರೇ ಈ ಒಂದು ಬಿರಿಯಾನಿಗೆ ರುಚಿ ಅಂತಕ್ಕಂಥದ್ದು. ವಿತ್ ಸ್ಕಿನ್ ತೊಗೊಂಡಿದ್ದೀನಿ, ಅದು ನೆನಪಿರಲಿ. ಸೊ ಈಗ ಮೊದಲನೇದಾಗಿ ನಾವೇನು ಮಾಡಬೇಕಾಗತ್ತೆ, ಸ್ವಲ್ಪ ಕ್ಲೀನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಮದ್ದು ಹಾಕಿ ಕ್ಲೀನಾಗಿ ತೊಳೆದು ನಾನು ಇದನ್ನು ತೊಗೊಂಬಂದಿನಿ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಮ್ಯಾರಿನೇಷನಲ್ಲಿ ಮೊದಲನೇದಾಗಿ ಹಚ್ಚು ಖಾರದ ಪುಡಿ, ರೆಗ್ಯುಲರ್ ಆಗಿ ಮನೇಲಿ ಏನು ಯೂಸ್ ಮಾಡ್ತಿಲ್ಲ ಅದು, ಹಾಗೆ ಧನಿಯಾ ಪುಡಿ ಇದನ್ನು ಏನಿದೆ ಅದನ್ನೆಲ್ಲನೂ ಹಾಕ್ಕೊಳ್ವಾ. ಹಾಗೆ ಶಾಹಿ ಜೀರಾ ಅಂತ ಸಿಗುತ್ತೆ, ಕಪ್ಪು ಜೀರಿಗೆ ಅಂತ ಕರೀತಾರೆ, ಆ ಕಪ್ಪು ಜೀರಿಗೆನ ಹಾಕ್ಕೊಳ್ಳಿ. ಇದು ಬಂದ್ಬಿಟ್ಟು ಗರಂ ಮಸಾಲ ಪೌಡರ್, ಉಪ್ಪು ರುಚಿಗೆ ತಕ್ಕಷ್ಟು. ಈ ಉಪ್ಪು ಎಷ್ಟಿದೆ ಗೊತ್ತಾ ಪ್ರಮಾಣ, ಜಸ್ಟ್ ಈ ಚಿಕನ್ ಸಾಕಾಗುವಷ್ಟು ಮಾತ್ರ ಹಾಕಬೇಕು. ಅನ್ನಕ್ಕೆ ಏನು ಬೇಕಾಗುತ್ತೆ ಅಕ್ಕಿಗೆ ಅದರದ್ದಲ್ಲ, ಬರೀ ಚಿಕನ್ಗೆ ಬೇಕಾಗಿರೋಷ್ಟು ಮಾತ್ರ. ಹಾಗೆ ಈ ಪಲಾವ್ ಎಲೆ ಅಂತಕ್ಕಂಥದ್ದು 1 ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ನೋಡಿ, ಹೋಲ್ ಗರಂ ಮಸಾಲೆಗಳು ನಾವೇನೇನು ತೋರಿಸಿದಲ್ಲ ಅದರಲ್ಲಿ ಅರ್ಧದಷ್ಟು, ಪ್ರತಿಯೊಂದು ಅರ್ಧದಷ್ಟು ಹಾಕ್ಕೊಳ್ಳೋಣ. ಇದರಲ್ಲಿ ನೋಡಿ, ಚಕ್ಕೆ ಆಯಿತು, ಲವಂಗ, ಏಲಕ್ಕಿ, ಈ ಕಲ್ಲು ಹೂವು, ಈ ಗ್ರೀನ್ ಏಲಕ್ಕಿ, ಮತ್ತು ಇದು ಪೂರ್ತಿ ಯಾವುದು ಕಪ್ಪು ಏಲಕ್ಕಿ ಜಜ್ಜಿರ್ತಕ್ಕಂಥದ್ದು ಜಾವಿತ್ರಿ. ಇನ್ನು ಮಿಕ್ಕಿರ್ತಕ್ಕಂಥದ್ದನ್ನೆಲ್ಲ ಏನು ಮಾಡ್ತೀನಿ ಅಂತ ನಾನು ಮುಂದೆ ಹೇಳ್ಕೊಡ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿ. ಇಲ್ಲಿ ನೋಡಿ, ಈಗ ಈ ಮೊಸರು ಕಡಿದಿರ್ತಕ್ಕಂಥ ಮೊಸರೇನಿದೆಯಲ್ಲ ಅರ್ಧ ಕಪ್ನಷ್ಟು ಮೊಸರನ್ನ ಹಾಕೊಂಡ್ಬಿಡ್ತೇನೆ. ಈಗ ಕೊತ್ತಂಬರಿ ಸೊಪ್ಪು ಅಂತಕ್ಕಂಥದ್ದು ಅರ್ಧ ಕಪ್ ಏನು ತೊಗೊಂಡಿದೆ ಅದನ್ನು ಹಾಕ್ಕೊಳ್ತೀನಿ. ಹಾಗೆ ಈ ಒಂದು ಪುದೀನ ಅಂತಕ್ಕಂಥದ್ದು ಅರ್ಧದಷ್ಟು ಮಾತ್ರ ಹಾಕ್ಕೊಳ್ತೀನಿ, ಹೆಚ್ಚು ಕಮ್ಮಿ ಒಂದು 1/4 ಭಾಗದಷ್ಟು ನಾನು ಎತ್ತಿಟ್ಕೊಳ್ತೇನೆ. ಮತ್ತು ಈ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು, ಇದು ನೋಡಿಪ್ಪ ಬಂದೀಗ ಸ್ಟಾರ್ ಆಫ್ ದ ಶೋ. ಇದು ನಾವು ಏನು ಈ ಒಂದು ಬರಿಸ್ತಾ ಮಾಡಲಿಕ್ಕೆ ನೆನೆ ಯೂಸ್ ಮಾಡಿದೆ ಹುರಿದಿರ್ತಕ್ಕಂಥ ಈರುಳ್ಳಿನ, ಅದೇ ಎಣ್ಣೆನ ತಗೊಳ್ತಾ ಇದ್ದೀನಿ. ಇದರಲ್ಲಿ ಒಂದು 100 ml ಅಷ್ಟು ಎಣ್ಣೆ ಇದೆ. ಆ 100 ml ಅಷ್ಟು ಎಣ್ಣೆಯನ್ನು ನಾನು ಇದರಲ್ಲಿ ಹಾಕ್ಕೊಳ್ತೀನಿ. ತುಪ್ಪ ಗಿಪ್ಪ ಏನು ಬೇಡ, ಇದರಲ್ಲಿ ಇರ್ತಕ್ಕಂಥ ಟೇಸ್ಟೇ ಸಾಕು, ಅಷ್ಟು ಅದ್ಭುತವಾಗಿರುತ್ತೆ ಆ ಎಣ್ಣೆ ಮಾತ್ರ. ಈಗ ನಾವು ಹೇಳಿದ್ದಲ್ಲ, ಈ ಒಂದು ಫ್ರೈಡ್ ಆನಿಯನ್ಸ್ನ ಕರೆದಿದ್ದು ಎಣ್ಣೆ ಹಾಕಿದಲ್ಲಿ ಆ ಫ್ರೈಡ್ ಆನಿಯನ್ಸ್ನ ಹಾಕ್ಕೊಳ್ತೀನಿ. ಹಾಗೆ 1 ನಿಂಬೆ ಹಣ್ಣಿನ ರಸ. ಈಗ ಎಲ್ಲ ಪದಾರ್ಥಗಳು ಹಾಕಿದ್ದಾಗಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಮಿಕ್ಸ್ ಮಾಡೋದು ಕೂಡ ಒಂದು ಟೆಕ್ನಿಕ್ ಇದೆ. ಇದನ್ನು ಚೆನ್ನಾಗಿ ಸ್ಕ್ವಿಶ್ ಮಾಡಿ, ಅಂದರೆ ಕಿವುಚಬೇಕು. ಚೆನ್ನಾಗಿ ಕಿವುಚ್ತಾ ಇದನ್ನು ಮಿಕ್ಸ್ ಮಾಡಬೇಕು. ಇದೇ ಇದರಲ್ಲಿ ಇರ್ತಕ್ಕಂಥ ಟೆಕ್ನಿಕ್ಸ್. ಈ ಕಿವುಚಿ ಮಿಕ್ಸ್ ಮಾಡೋದನ್ನೇ ಸುಮಾರು ಒಂದು 5 ನಿಮಿಷಗಳ ಕಾಲ ಮಾಡಿ ನೀವು. ಅದೇ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಅರೋಮಾ ಒಳಗಡೆ ಪೆನಿಟ್ರೇಟ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ಈಗ ಮ್ಯಾರಿನೇಟ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಈಗ 20 ನಿಮಿಷಗಳ ಕಾಲ ಮ್ಯಾರಿನೇಷನ್ ಮಾಡಲಿಕ್ಕೆ ಬಿಡುವ. ಹೆಚ್ಚು ಕಮ್ಮಿ ಒಂದು 20 ನಿಮಿಷ ನೋಡ್ತಿದ್ದೀರಲ್ಲ. ಈಗ ಈ ಒಂದು ಅನ್ನ ಬಾಸ್ಮತಿ ಅಕ್ಕಿಯನ್ನು ಹೆಂಗೆ ಮಾಡ್ಬೇಕಂತ ನೋಡೋಣ. ಒಂದು ಬೌಲಲ್ಲಿ ನಾನು ನೀರನ್ನು ತೊಗೊಂಡಿದ್ದೀನಿ, ಹೆಚ್ಚು ಕಮ್ಮಿ 1-2 ಲೀಟರ್ ಅಷ್ಟು ನೀರು ತೊಗೊಂಡಿದ್ದೀನಿ. ಚೆನ್ನಾಗಿ ಕುದೀತಾ ಇದೆ.
ನಾವಾಗಲೇ ಎತ್ತಿಟ್ಕೊಂಡಿದ್ವಲ್ಲ ಈ ಹೋಲ್ ಗರಂ ಮಸಾಲೆಗಳೆಲ್ಲ ಇದರಲ್ಲಿ ಹಾಕೊಳ್ಳೋಣ. ಮತ್ತು ಜೀರಿಗೆ ಇನ್ನೂ ಒಂದು ಅರ್ಧ ಸ್ಪೂನಷ್ಟು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಉಪ್ಪು ಹೆಚ್ಚು ಕಮ್ಮಿ 3 ಸ್ಪೂನಷ್ಟು ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಹರಳುಪ್ಪನ್ನು. ನೀವು ಉಪ್ಪಿನ ಪ್ರಮಾಣ ಎಷ್ಟು ಹಾಕೋಬೇಕಪ್ಪ ಅಂತ ಹೇಳಿದ್ರೆ, ನೀವು ಒಂದು ವೇಳೆ ನೀರನ್ನ ಟೇಸ್ಟ್ ಮಾಡಿ ನೋಡಿದ್ರೆ ಸಮುದ್ರದ ನೀರಿದ್ದಂಗೆ ಇರಬೇಕು, ಅಷ್ಟು ಉಪ್ಪು ಇರಬೇಕು. ಯಾಕಂತ ಹೇಳಿದ್ರೆ ಅಕ್ಕಿ ಹಾಕಿದಾಗ ಅಕ್ಕಿಗೆ ಬೇಕಾಗಿರ್ತಕ್ಕಂಥ ಉಪ್ಪೆಲ್ಲ ಅದರಿಂದನೇ ಬರುತ್ತೆ. ಇದರಲ್ಲಿ ಸ್ವಲ್ಪ ಫ್ಲೇವರ್ಗೋಸ್ಕರ ಒಂದು ಸ್ವಲ್ಪ ತೆಗೆದಿಟ್ಟಿರ್ತಕ್ಕಂಥ ಪುದೀನ ಹಾಕೊಳ್ತಾ ಇದ್ದೀನಿ. ಈಗ ನೀರೆಲ್ಲ ಚೆನ್ನಾಗಿ ಬಾಯ್ಲ್ ಆಗ್ತಿದೆಲ್ಲ, ರೋರಿಂಗ್ ಬಾಯ್ಲ್ ಅಂತ ಹೇಳ್ತಾರೆ. ನೀರು ಆ ರೀತಿ ಬಾಯ್ಲ್ ಆಗ್ಬೇಕಂದ್ರೆ ನಾವು ಈ ನೆನೆಸಿರ್ತಕ್ಕಂಥ ಬಾಸ್ಮತಿ ಅಕ್ಕಿಯನ್ನು ಹಾಕೋಬೇಕಾಗುತ್ತೆ. ನೆನಪಿರಲಿ, ಬಾಸ್ಮತಿ ಅಕ್ಕಿ 20 ನಿಮಿಷಗಳ ಕಾಲ ನಾವು ನೆನೆಸಿದ್ವಿ. ಇದನ್ನೆಲ್ಲ ಹಾಕಿದ ನಂತರ ಒಂದು 2 ನಿಮಿಷಗಳ ಕಾಲ ಇದನ್ನ ಏನು ಮಾಡ್ಲಿಕ್ಕೆ ಹೋಗ್ಬಿಡಿ, ಇದನ್ನ ಹೀಗೆ ಬಿಟ್ಬಿಡಿ. ಯಾವುದೇ ಕಾರಣಕ್ಕೆ ಕೈ ಹಾಕ್ಲಿಕ್ಕೆ ಹೋಗ್ಬಿಡಿ. ಇದಕ್ಕೆ ಇದು ಹೆಚ್ಚು ಕಮ್ಮಿ ಒಂದು ಬಾಯ್ಲ್ ಬರಬೇಕು, ಅಲ್ಲಿವರೆಗೂ ಇದನ್ನ ಬಿಟ್ಬಿಡ್ಬೇಕಾಗತ್ತೆ. ಸುಮಾರು ಒಂದು 60ರಿಂದ 70% ಕುಕ್ ಆಗಬೇಕು ಈ ಬಾಸ್ಮತಿ ಅಕ್ಕಿ, ಅಲ್ಲಿವರೆಗೂ ನಾವು ಇದನ್ನ ಕುಕ್ ಮಾಡುವ. ಸೊ ಇಲ್ಲಿ ನಾನು ಸ್ಟವ್ನ ಪಕ್ಕಕ್ಕೆ ಇಟ್ಕೊಳ್ತೀನಿ. ಈಗ ನೋಡಿ, ಇನ್ನೊಂದು ಬೌಲ್ ತೊಗೊಂಡಿದ್ದೇನೆ. ಈ ಒಂದು ಬಾಣಲೆಯಲ್ಲಿ ಸ್ವಲ್ಪ ಹೆವಿ ಬಾಟಮ್ ಪ್ಯಾನ್ ತೊಗೊಂಡು ಅದರಲ್ಲಿ ನಾವು ಮ್ಯಾರಿನೇಟ್ ಮಾಡಿದ್ವಲ್ಲ ಚಿಕನ್, ಆ ಚಿಕನ್ನೆಲ್ಲನೂ ಹಾಕೊಳ್ತೇನೆ. ಈಗ ಫ್ಲೇಮನ್ನ ಫುಲ್ ಹೈ ಇಡ್ತಾ ಇದ್ದೀನಿ. ಈ ಹೈ ಫ್ಲೇಮಲ್ಲಿ ನಾವು ಇದನ್ನ ಕುಕ್ ಮಾಡಬೇಕಾಗತ್ತೆ. ಹೆಚ್ಚು ಕಮ್ಮಿ ಒಂದು 60% ಕುಕ್ ಆಗ್ಬೇಕು ಅಲ್ಲಿವರೆಗೂ. ಸೊ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 8 ನಿಮಿಷಗಳ ಕಾಲ ಹೈ ಫ್ಲೇಮಲ್ಲಿ ಕುಕ್ ಮಾಡ್ತೀವಿ. ನೋಡಿ, ಸುಮಾರು ಒಂದು 8 ನಿಮಿಷಗಳಾದ ನಂತರ ಈ ಚಿಕನಲ್ಲಿ ಇರ್ತಕ್ಕಂಥ ನೀರಷ್ಟೇ ಹೊರಗೆ ಬರ್ತಾ ಇದೆ, ಅದರಲ್ಲಿ ಇರ್ತಕ್ಕಂಥ ಫ್ಯಾಟ್ ಕೂಡ ಹೊರಗೆ ಬರ್ತಾ ಇದೆ, ಅದರಲ್ಲಿ ಇರ್ತಕ್ಕಂಥ ಎಣ್ಣೆ ಫ್ಯಾಟ್ ಎಲ್ಲ ಹೊರಗೆ ಬರಬೇಕು. ಅಲ್ಲಿವರೆಗೂ ನಾವು ಇದನ್ನ ಚೆನ್ನಾಗಿ ಕುಕ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಲಿಡ್ನ ಕ್ಲೋಸ್ ಮಾಡಿ ಇನ್ನೂ ಒಂದು 4 ನಿಮಿಷ ಕುಕ್ ಮಾಡ್ತೀನಿ. ನೋಡ್ತಿದ್ದಲ್ಲ, ಇವಾಗ ಟೋಟಲ್ 8 ಮಿನಿಟ್ಸ್ ಆಗಿದೆ. ನೀವು ನೋಡ್ತಿರ್ಬಹುದು, ಇಲ್ಲಿ ಎಣ್ಣೆ ಮತ್ತೆ ಫ್ಯಾಟ್ ಎಲ್ಲ ಹೊರಗಡೆ ಬರ್ತಾ ಇದೆ. ನೀವು ಕಾಣಿಸ್ತಾ ಇದೆ ತಾನೆ, ಎಂಡಲ್ಲಿ ಕೆಳಗಡೆ ಎಲ್ಲ ಇರತಕ್ಕಂಥದ್ದು. ಸೊ ಈಗ ಚಿಕನ್ ಅಂತಕ್ಕಂಥದ್ದು 80% ಕುಕ್ ಆಗಿದೆ. ಇದ್ರಲ್ಲಿ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಈ ರೋಗನ್ ಅಂತ ಇದೆ ನೋಡಿ, ಆ ಎಣ್ಣೆಯನ್ನೆಲ್ಲ ಹೊರಗೆ ತೆಗೆದುಕೊಳ್ತೀನಿ ಈ ರೀತಿ. ಸೊ ಇದನ್ನ ನಾನು ಏನ್ ಮಾಡ್ತೀನಿ, ಎಕ್ಸ್ಟ್ರಾ ಇದಕ್ಕೆ ತುಪ್ಪವನ್ನು ಯೂಸ್ ಮಾಡೋದಿಲ್ಲ. ಯಾಕಂದ್ರೆ ಆ ಫ್ಯಾಟ್ ಮತ್ತೆ ಎಣ್ಣೆ ಇರುತ್ತಲ್ಲ, ಅದರಲ್ಲಿ ಇರ್ತಕ್ಕಂಥ ಫ್ಯಾಟ್ ನಾನು ಒಂದು ತುಪ್ಪದ ತರ ಬಳಸ್ತೀನಿ. ಅದು ಒಂದು ಬ್ಯೂಟಿಫುಲ್ ಟೆಕ್ನಿಕ್. ನೋಡಿ, ಇವಾಗ ಕೆಳಗಡೆ ಲೇಯರ್ ಆಗಿ ನಾವು ಏನ್ ಮಾಡ್ತಾ ಇದ್ದೀನಿ, ಚಿಕನ್ ಅಂತಕ್ಕಂಥ ರೆಡಿ ಇರುತ್ತೆ. ಈಗ ಈ ಒಂದು ಬಾಸ್ಮತಿ ಅಕ್ಕಿ ಸುಮಾರು ಒಂದು 60 to 70% ಕುಕ್ ಆಗಿದೆ ಅಂತ ಅನ್ನಿಸ್ತದೆ. ನೋಡುವ. ನೋಡಿ, ಇವಾಗ ಅಕ್ಕಿಯನ್ನು ಹಿಂಗೆ ಟಚ್ ಮಾಡಿದ್ರೆ ಜಸ್ಟ್ ಕಟ್ ಆಗ್ತಾ ಇದೆ. ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಇದಾಗಲಿಕ್ಕೆ ಸುಮಾರು ನನಗೆ 4ರಿಂದ 5 ನಿಮಿಷ ಬೇಕಾಗಿದೆ. ಸೊ ಈಗ 60 to 70% ಆಗಿದೆ. ಸೊ ಇದನ್ನೆಲ್ಲ ಅನ್ನವನ್ನು ಬಸಿದ್ಕೊಂಡು ಬಂದು ಈಗ ಈ ಚಿಕನ್ ಲೇಯರ್ ಮೇಲ್ಗಡೆ, ಫಸ್ಟ್ ಲೇಯರ್ ಕೆಳಗಡೆ ಚಿಕನ್ ಇರಬೇಕು, ಅದ್ರ ಮೇಲ್ಗಡೆ ಈ ಬಾಸ್ಮತಿ ಅಕ್ಕಿ ಇರಬೇಕು. ನೋಡಿ, ಅಕ್ಕಿ ನಾನು ಯಾವ ರೀತಿ ಹಾಕ್ತಾ ಇದ್ದೀನಿ ಅನ್ನವನ್ನು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮೇಲಿಂದ ಹಾಕ್ತಾ ಇದ್ದೀನಿ. ಅದಾದ ನಂತರ ಇದಕ್ಕೆ ಸ್ವಲ್ಪ ಪುದೀನವನ್ನು ನಾನು ಹಾಕ್ಕೊಳ್ತೇನೆ. ಹಾಗೆ ನಾನು ತೆಗೆದಿಟ್ಟಿದ್ನಲ್ಲ ಈ ಒಂದು ರೋಗನ್, ಈ ಒಂದು ಎಣ್ಣೆಯನ್ನು ಸಹ ಒಂದು ಸ್ವಲ್ಪ ಒಂದು 2-3 ಸ್ಪೂನ್ ಅಷ್ಟು ನಾನು ಹಾಕ್ಕೊಳ್ತೀನಿ. ಇದೇ ಒಂದು ಬ್ಯೂಟಿಫುಲ್ ಫ್ಲೇವರ್ ಕೊಡುತ್ತೆ. ಯಾಕಂದ್ರೆ ಈ ಆಯಿಲ್ ಮೊದಲೇ ಇದು ತುಂಬಾ ಫ್ಲೇವರ್ ಅನ್ನ ಎಳ್ಕೊಂಡಿರುತ್ತೆ, ನೆನಪಿದೆ ಅಲ್ಲ. ಸೊ ಹಾಗಾಗಿ ಇದಕ್ಕೆ ಎಕ್ಸ್ಟ್ರಾ ತುಪ್ಪ ಅಂತಕ್ಕಂಥದ್ದು ಬೇಕಾಗಿಲ್ಲ. ಅದ್ರಲ್ಲಿ ಇರ್ತಕ್ಕಂಥ ಫ್ಯಾಟೇ ಒಂದು ಬ್ಯೂಟಿಫುಲ್ ಟೇಸ್ಟ್ ಕೊಡುತ್ತೆ. ಈಗ ಇನ್ನು ಮಿಕ್ಕಿರ್ತಕ್ಕಂಥ ಅನ್ನ ಏನಿದೆ ಅದನ್ನೆಲ್ಲನೂ ಹಾಕೊಂಡ್ಬಿಟ್ಟು ಒಂದು ಲೇಯರ್ ಆಗಿ ಇದನ್ನ ಫ್ಲಾಟ್ ಆಗಿ ಇದನ್ನ ಕ್ಲೀನ್ ಆಗಿ ಸರಿಸ್ಕೊಳ್ತೀನಿ. ಪರ್ಫೆಕ್ಟ್. ಸೊ ನೋಡಿ, ಈಗ ಮಿಕ್ಕಿರ್ತಕ್ಕಂಥ ಪುದೀನ ಮತ್ತು ಇದು ತುಂಬ ಇಂಪಾರ್ಟೆಂಟು, ಮಿಕ್ಕಿರ್ತಕ್ಕಂಥ ಬರಿಸ್ತಾ ಅಥವಾ ಫ್ರೈಡ್ ಆನಿಯನ್ಸ್ ಇದನ್ನೆಲ್ಲನೂ ಮೇಲ್ಗಡೆ ಹಾಕ್ಕೊಳ್ತೇನೆ. ಮಿಕ್ಕಿರ್ತಕ್ಕಂಥ ಈ ಒಂದು ಎಣ್ಣೆ ಏನಿದೆ ಇದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ, ಅದ್ಭುತವಾಗಿರುತ್ತೆ. ಒಂದು ವೇಳೆ ನಿಮ್ಗೆ ಎಣ್ಣೆ ಬೇಡ ಅಂತ ಹೇಳಿದ್ರೆ ಅದನ್ನು ಸ್ಕಿಪ್ ಮಾಡಿ ನೀವು ತುಪ್ಪವನ್ನು ಸಹ ಹಾಕೋಬೋದು. ಬಟ್ ಐ ವಿಲ್ ಹೈಲಿ ರೆಕಮೆಂಡ್ ಯೂಸಿಂಗ್ ದಿಸ್. ಈಗ ದಮ್ ಮಾಡಲಿಕ್ಕೆ ನಾನು ಸಿಂಪಲ್ ಆಗಿ ಒಂದು ಅಲ್ಯೂಮಿನಿಯಂ ಫಾಯಿಲ್ ಪೇಪರ್ನ ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ತಾ ಇದ್ದೀನಿ, ಪೂರ್ತಿ ಕವರ್ ಮಾಡ್ತಾ ಇದ್ದೀನಿ. ಎಲ್ಲಿಂದ ಸಹ ಏರ್ ಅಥವಾ ಸ್ಟೀಮ್ ಅಂತಕ್ಕಂಥದ್ದು ಲೀಕ್ ಆಗಬಾರ್ದು, ಆ ರೀತಿ ಇದನ್ನ ಕವರ್ ಮಾಡ್ತಾ ಇದ್ದೀನಿ. ನೀವು ಬೇಕಂತ ಹೇಳಿದ್ರೆ ಹಿಟ್ಟನ್ನು ಸಹ ಯೂಸ್ ಮಾಡ್ಬೋದು. ಈಗ ಕ್ಲೀನಾಗಿ ಈ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಇವಾಗ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ನೋಡಿ, ಇಲ್ಲಿ ಒಂದು ಗ್ರಿಡಲ್ ಅಥವಾ ಒಂದು ತವಾನ ತಗೊಂಡಿದ್ದೀನಿ, ದಪ್ಪ ಇರ್ತಕ್ಕಂಥದ್ದು. ಇದನ್ನ ಹೈ ಫ್ಲೇಮಲ್ಲಿ ಒಂದು 10 ನಿಮಿಷಗಳ ಕಾಲ ಕಾಯ್ಲಿಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಇವಾಗ ಈ ತವಾ ಅಂತಕ್ಕಂಥದ್ದು ಹೀಟ್ ಆಗಿದೆ ಅಲ್ಲ, ಇದ್ರ ಮೇಲ್ಗಡೆ ಈ ಒಂದು ಪಾತ್ರೆಯನ್ನು ಇಟ್ಬಿಟ್ಟು ಇದನ್ನ 10 ಮಿನಿಟ್ಸ್ ಆನೆ ಹೈ ಫ್ಲೇಮ್, 10 ಮಿನಿಟ್ಸ್ ಆನೆ ಮೀಡಿಯಂ ಫ್ಲೇಮ್ ಅಂಡ್ 10 ಮಿನಿಟ್ಸ್ ಆನೆ ಲೋ ಫ್ಲೇಮ್, ಟೋಟಲ್ 30 ಮಿನಿಟ್ಸ್ ನಾವು ಇದನ್ನ ಕುಕ್ ಮಾಡಬೇಕಾಗತ್ತೆ. 30ರಿಂದ 35 ನಿಮಿಷಗಳ ಕಾಲ. ನೆನಪಿರಲಿ, 10 ಅಂಡ್ 10 ಅಂಡ್ ಲೋ, ಹೈ ಅಂಡ್ ಮೀಡಿಯಂ. ನೋಡಿ, ಈಗ ಟೋಟಲ್ ಆಗಿ 35 ಮಿನಿಟ್ಸ್ ಆಗಿದೆ. ಈಗ ಹುಷಾರು, ಇದನ್ನ ತೆಗಿಬೇಕಂತ ಹೇಳಿದ್ರೆ ಸ್ಟೀಮ್ ಏಕ್ದಮ್ ಕೈ ಹೊಡಿತಕ್ಕಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಹುಷಾರಾಗಿ ಓಪನ್ ಮಾಡಿ. ನೋಡ್ತಿದ್ರಲ್ಲ ಸ್ಟೀಮ್ ಹೆಂಗೆ ಹೊಡೆಯುತ್ತೆ ಅಂದ್ಬಿಟ್ಟು. ಸೊ ಇದೇ ಥರ ಮೆಲ್ಲೆ ಹುಷಾರಾಗಿ ಓಪನ್ ಮಾಡಿ. ಪರ್ಫೆಕ್ಟಾಗಿ ಬಂದಿದೆ. ಈಗ ನೋಡಿ, ಕ್ಲೀನಾಗಿ ಸೈಡಿಂದ ಮಾತ್ರ ಓಪನ್ ಮಾಡಿ. ಈಗ ಜಾಸ್ತಿ ಹಾರ್ಶ್ ಆಗಿ ನೀವು ಯೂಸ್ ಮಾಡೋ ಹಾಗಿಲ್ಲ. ನೋಡಿ, ಅನ್ನ ಅಂತಕ್ಕಂಥದ್ದು ಹೂವು ಬಂದಂಗೆ ಬರ್ತಾ ಇದೆ ಬಾಸ್ಮತಿ ಅಕ್ಕಿ. ನೋಡಿ, ಅಕ್ಕಿಗೆ ಅಗಳು ಸಹ ಅಷ್ಟೇ ಪರ್ಫೆಕ್ಟಾಗಿ ಬೆಂದಿದೆ.
ಏನು ಸಖತ್ತಾಗಿ ಕಾಣಿಸ್ತದೆ. ಈಗ ನೋಡ್ತಿದ್ದೀರಲ್ಲ, ಒಂದು ಅಗಳು ಇನ್ನೊಂದು ಅಗಳಿಗೆ ಟಚ್ ಆಗ್ತಾ ಇಲ್ಲ. ಒಳ್ಳೆ ಮಲ್ಲಿಗೆ ಹೂವು ಇದ್ದಂಗಿದೆ ಒಂದೊಂದು ಅಗಳು ಸಹ. ಬಿರಿಯಾನಿಗಿರ್ತಕ್ಕಂಥ ಒಂದು ಪರ್ಫೆಕ್ಟ್ ಟೆಕ್ಸ್ಚರ್ ಅಂತಕ್ಕಂಥದ್ದು ಇದೆ. ಆ ಒಂದು ಅಕ್ಕಿಯ ಅಗಳು ನೋಡಿದ್ರೆ ಸಾಕು ಗೊತ್ತಾಗ್ಬಿಡುತ್ತೆ ಬಿರಿಯಾನಿ ಅಂತಕ್ಕಂಥದ್ದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂದ್ಬಿಟ್ಟು. ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಈ ಒಂದು ಬಿರಿಯಾನಿ ಅದುವೇ ಹೋಟೆಲ್ ಅಥವಾ ರೆಸ್ಟೋರೆಂಟ್ ಶೈಲಿಗಳಲ್ಲಿ ಕೊಡ್ತಾರಲ್ಲ, ಎಷ್ಟು ಅದ್ಭುತವಾಗಿರುತ್ತೆ. ಅದನ್ನು ನಿಮ್ಮ ಮನೆಯಲ್ಲೇ ಮಾಡಿಕೊಂಡ್ರೆ ಹೆಂಗಿರುತ್ತೆ, ಈ ಥರ ಇರುತ್ತೆ. ಟ್ರೈ ಮಾಡಿ ನೋಡಿ. ಆಹಾ, ಎಷ್ಟು ಅದ್ಭುತವಾಗಿದೆ ಗೊತ್ತಾ. ಆ ಸ್ಮೆಲ್, ಆ ಒಂದು ಪರಿಮಳ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಊರ್ತಾ ಇದೆ, ಅಷ್ಟು ಅದ್ಭುತವಾಗಿದೆ ಈ ಒಂದು ರೆಸಿಪಿ ಅಂತಕ್ಕಂಥದ್ದು. ನಾನು ಹೇಳಿರ್ತಕ್ಕಂಥ ಸುಲಭ ವಿಧಾನಗಳನ್ನ ಪರ್ಫೆಕ್ಟಾಗಿ ನೀವು ಫಾಲೋ ಮಾಡಿ, ಖಂಡಿತ ನಿಮಗೂ ಸಹ ಈ ಒಂದು ಅದ್ಭುತವಾದ ರೆಸಿಪಿ ಕಣ್ಣು ಮುಚ್ಚಿ ಕಣ್ತಿರೋದ್ರಲ್ಲಿ ಬಂದ್ಬಿಡುತ್ತೆ. ಅದನ್ನು ತಿಂದಿರ್ತಕ್ಕಂಥ ನಿಮ್ಮ ಫ್ಯಾಮಿಲಿಯವರು ಸಹ ನಿಮಗೆ ಮೆಚ್ಕೊಳ್ದೆ ಇರೋಕ್ಕಾಗದೇ ಇಲ್ಲ. ಹಾಗಾದರೆ ನನ್ನನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು, ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರ್ತಲ್ಲ, ಆ ಬೆಲ್ಲೈಕನ್ನ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ನ ಆಲ್ ಆನ್ ಮಾಡಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಹಾಗಾದರೆ ಮುಂದಿನ ವಾರ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್. ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.